ಪುರಾತನ ಕಾಲದ ಟೆಂಪಲನ್ನು ಹುಡುಕುತ್ತಾ ಹೊರಟಾಗ ನನಗೆ ಸಿಕ್ಕಿದ್ದು ನಂದೀಶ್ವರ ಟೆಂಪಲ್ ಸ್ನೇಹಿತರೆ. ಏಕೆಂದರೆ ಈ ಟೆಂಪಲ್ ಒಳಗೆ ದೊಡ್ಡದಾದ ನಂದಿ ವಿಗ್ರಹ ಸಹ ಇದೆ. ಈ ನಂದಿ ವಿಗ್ರಹವನ್ನು ಯಾರ ಕಾಲದಲ್ಲಿ ಕೆತ್ತಲಾಗಿದೆ, ಜೊತೆಗೆ ಈ ನಂದಿ ವಿಗ್ರಹ ಎಲ್ಲಿ ಬರುತ್ತದೆ ಎಲ್ಲವನ್ನು ಮಾಹಿತಿ ಕೊಡುತ್ತೇನೆ. ಶ್ರೀ ನಂದಿಗುಡಿ ದೇವಾಲಯವು ಹರಿಹರ ತಾಲೂಕಿನಿಂದ 44 ಕಿಲೋಮೀಟರ್ ದೂರದಲ್ಲಿರುವ ನಂದಿಗುಡಿ ಎಂಬ ಗ್ರಾಮದಲ್ಲಿದೆ. ಇದನ್ನು 10 ಮತ್ತು 12ನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಅತ್ಯಂತ ಆಕರ್ಷಣೆ ಎಂದರೆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವ ನಂದಿಯ ದೊಡ್ಡ ವಿಗ್ರಹ. ಇದು ಸುಮಾರು 8 ಅಡಿ ಉದ್ದ ಮತ್ತು 6 ಅಡಿ ಎತ್ತರವಾಗಿದ್ದು ಶಿವಲಿಂಗಕ್ಕೆ ಅಭಿಮುಖವಾಗಿದೆ. ಇದು ಅಲಂಕಾರಿಕ ಹಣೆಪಟ್ಟಿಗಳನ್ನು ಧರಿಸಿದ್ದು ಕುತ್ತಿಗೆಯಲ್ಲಿ ಗಂಟೆಯ ಮಾಲೆ ಇತ್ಯಾದಿ ಆಭರಣಗಳಿವೆ. ಇದರ ಮುಖ ಕಿರಿದಾಗಿದ್ದು ತನ್ನ ಹಲ್ಲುಗಳನ್ನು ತೋರಿಸುತ್ತಾ ಬಾಲವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದಂತೆ ಕೆತ್ತಲಾಗಿದೆ. ಈ ಬೃಹತ್ ನಂದಿಯಿಂದಾಗಿ ಈ ಸ್ಥಳ ಮತ್ತು ದೇವಾಲಯವು ತಮ್ಮ ಹೆಸರನ್ನು ಪಡೆದುಕೊಂಡಿವೆ. ಈ ದೇವಾಲಯದ ಎಡಭಾಗದಲ್ಲಿ ಸಪ್ತಮಾತೃಕೆ ಗಣಪತಿ ಹಾಗೂ ಬಾಗಿಲ ಚೌಕಟ್ಟಿನಲ್ಲಿ ಗಜಲಕ್ಷ್ಮಿ, ಗಜಸುರವರ್ಧನ, ಸುಬ್ರಹ್ಮಣ್ಯ, ಮಹಿಷಾಸುರ ಮರ್ದಿನಿ ಮುಂತಾದ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇವುಗಳ ಜೊತೆಗೆ ತನ್ನ 2 ಕೈಗಳಲ್ಲಿ ಕಮಲವನ್ನು ಹೊಂದಿರುವ ಸೂರ್ಯನ ಶಿಲ್ಪವನ್ನು ಹೊಂದಿರುವ ಸಣ್ಣ ಗುಡಿ ಇದೆ. ಈ ದೇವಾಲಯದ ಬಳಿ ದೊರೆತಿರುವ ಶಾಸನಗಳು ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಸೂಚಿಸುತ್ತವೆ. ಈ ದೇವಾಲಯದ ಗರ್ಭಗೃಹ ಸುಖನಾಸಿನಿ ಮತ್ತು ನವರಂಗವನ್ನು ಒಳಗೊಂಡಿದೆ. ನವರಂಗವು ದೊಡ್ಡದಾದ ಮಧ್ಯದ ಅಂಕಣದೊಂದಿಗೆ 6 ಕಂಬಗಳನ್ನು ಹೊಂದಿದೆ. ನವರಂಗದ ಹೊರಗೋಡೆಗಳು ಸಂಪೂರ್ಣವಾಗಿ ಮುಚ್ಚಿವೆ. ಗರ್ಭಗೃಹದ ದ್ವಾರಬಂಧದ ಅಲಾಟದಲ್ಲಿ ಸರಳವಾದ ಗಜಲಕ್ಷ್ಮಿಯನ್ನು ಕೆತ್ತಲಾಗಿದೆ. ಗರ್ಭಗೃಹದಲ್ಲಿ ಚೌಕಾಕಾರದ ಪೀಠದ ಮೇಲೆ ದೊಡ್ಡ ಲಿಂಗವಿದೆ. ದೇವಾಲಯದ ಒಳಭಾಗವು ಅಲಂಕಾರವಾಗಿದ್ದು ಹಲವಾರು ಉತ್ತಮ ಕಲಾಕೃತಿಗಳನ್ನು ಹೊಂದಿದೆ. ಸುಮಾರು 6 ಅಡಿ ಎತ್ತರದ ನಯನಗೊಳಿಸಿದೆ. ಕಪ್ಪು ಶಿಲೆಯ ಶೈವ ದ್ವಾರಪಾಲಕ ಶಿಲ್ಪಗಳಿದ್ದು ಕೈಗಳಲ್ಲಿ ಅಭಯ ತ್ರಿಶೂಲ, ಡಮರುಗ ಮತ್ತು ಗದೆಗಳನ್ನು ಹೊಂದಿದೆ.